ಇಲ್ಲ ಮೇಡಮ್, ವಾಟ್ ಎವರ್ ಹಿಂದೆ ಏನಾಗಿದೆ ಆಗಲಿ ಮೇಡಮ್. ಈ ಇನ್ಸಿಡೆಂಟಿಗೆ ಮಾತ್ರ ಅವರ 6:30 ಸಮಯಕ್ಕೆ ತಹಸೀಲ್ದಾರ್ ಕಾರಣ ಇದ್ದಾರೆ. ಇಲ್ಲ ಮೇಡಮ್, ಅವ್ರ ಅಮಾನತ್ ಆದ್ರೆ ಎದ್ದೋಗ್ತಿದ್ದಿಲ್ಲ ಅಂದ್ರೆ ಹೋಗಲ್ಲ ಮೇಡಮ್. ತಾವು ಮನ್ಸು ಮಾಡಿದ್ರೆ ಮೇಡಮ್ ಈ ಕ್ಷಣಕ್ಕೆ ಮಾಡ್ಬೋದು. ದಯವಿಟ್ಟು ಮಾಡಿ, ಬೆಳಗಿನ ಜಾವದವರೆಗೂ ಇರ್ತೀವಿ. ಅಲ್ಲ ಅದಾಗ್ಲಿ ಮೇಡಮ್ ಅದಾಗ್ಲಿ ಅವ್ರ ಅಮಾನತಿನ ಜವಾಬ್ದಾರಿ ತಾವೇ ತಗೋಬೇಕು ಮೇಡಮ್. ತಮ್ಗೆ ಗೊತ್ತಾಗಿದೆ, ನಾನು ಕೇಳಿಸಿದ್ದೀನಿ. ದಾಖಲೆ ಬೇಕಾ ಕೊಡ್ತೀವಿ, ಮನವಿ ಬೇಕಾ ಕೊಡ್ತೀವಿ. ಅವ್ರ ಅಮಾನತ್ ಆಗ್ಬೇಕು, ರಿಲೀವ್ ಮಾಡಿ ಕಳಿಸಿ. ನೀವು ನಾಳೆನೇ ಸಸ್ಪೆನ್ಷನ್ ಮಾಡಿಸಿ, ಸೋಮವಾರ ಬೆಳಗ್ಗೆನೆ ಮಾಡಿಸಿ, ಗೊತ್ತಿಲ್ಲ. ಅವ್ರನ್ನ ಈ ಕ್ಷಣಕ್ಕೆ ರಿಲೀವ್ ಮಾಡಿ ಕಳಿಸಿ. ಅವ್ರ ಮೇಲೆ ಕ್ರಮ ಅಂತೂ ಆಗ್ಲೇಬೇಕು ಮೇಡಮ್. ಅವ್ರ ಸಾವಿಗೆ ಕಾರಣ ಆಗಿದ್ದಾರೆ, ಕೊಲೆಗಾರರು ಅವರು. ಉಸಿರು ಕಟ್ಕೊಂಡು ಅವ್ರ ಜೊತೆಲಿ ಒಂದು ಮಗು ಅದೇನೋ ಅಳ್ತಾನೆ ಇದೆ. ಉಸಿರು ಕಟ್ಕೊಂಡು ಬಂದಿಲ್ಲ ಅಂದ್ರೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ. AC ಅವ್ರು ಬರ್ತಾರೆ, DC ಅವ್ರು ಬರ್ತಾರೆ. ತಾವು ಹೇಳಿಲ್ವಾ ಮೇಡಮ್? ತಾವು ಹೇಳಿಲ್ಲ. AC ಅವ್ರು ಈಗ ತಹಶೀಲ್ದಾರ್ ಅವರು ವಾಯ್ಸ್ ರೆಕಾರ್ಡ್ ಕಳಿಸಿದ್ದಾರೆ ಮೇಡಮ್ ಗ್ರೂಪಿಗೆ. ಬೆಳಗ್ಗೆ 6:30ಗೆ ಎಲ್ಲರೂ ಕೂಡ ಫೀಲ್ಡಲ್ಲಿ ಇರಬೇಕು ಅಂತ ಹೇಳಿ ಅವ್ರು ಕಳಿಸೋದಕ್ಕೆ ಮೂಲ ಕಾರಣ ನೀವೇ ಅಂತೆ ಮೇಡಮ್. ಹಿಂದಿನ ದಿನ 5ರಿಂದ 8 ಗಂಟೆವರೆಗೂ ತಾವೇ ಗೂಗಲ್ ಮೀಟ್ ಮಾಡಿ ಎಲ್ಲರಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೀರಾ ಅಂತೆ. ಅದ್ರ ಆಧಾರದ ಮೇಲೆ ಅವ್ರು ಕ್ರಮ ವಹಿಸಿದಾರಂತೆ ಮೇಡಮ್. ತಾವು ಹೇಳಿರೋದ್ರಿಂದ ಅವರು ಮೆಸೇಜ್ ಹಾಕಿದಾರಂತೆ. ಅದರಿಂದ ಈ ಪರಿಣಾಮ ಆಗಿದೆ. ಈ ದಿನ ಘಟನೆ ಆಗಿದೆ ಮೇಡಮ್. ಈ ತರದ್ದು ಘಟನೆ ಅಂತ ಅಂದ್ರೆ ಇದು ನಿಜವಾಗ್ಲೂ ಯಾರಿಗೂ ಕೂಡ ಅರ್ಸ್ಕೊಳಕ್ ಆಗ್ತಾ ಇಲ್ಲ. ಅಷ್ಟು ನೋವಿನ ಸಂಗತಿ ಮೇಡಮ್. ಬದುಕು ಬಾಳ್ಬೇಕಾಗಿದ್ದ ಒಂದು ಹೆಣ್ಮಗಳು ತನ್ನ ಕುಟುಂಬನ, ತನ್ನ ಬದುಕನ್ನ, ತನ್ನ ಜೀವನನೇ ಬಿಟ್ಟು ಹೋಗ್ಬಿಟ್ರು. ಎಲ್ರಿಗೂ ಕೂಡ ನೋವಿದೆ. ಆ ಹೆಣ್ಮಗಳನ್ನ ನೋಡೋಣ ಅಂತ ಹೇಳಿ ಇಲ್ಲಿ ಆಸ್ಪತ್ರೆಯಿಂದ ಇಲ್ಲಿ ತರಿಸಲಿಕ್ಕೆ ನಾವು ತುಂಬಾ ಸರಸಾಹಸ ಪಡಬೇಕಾಯ್ತು. ಕೊನೆಗೆ ಮುಖ್ಯಮಂತ್ರಿಗಳ ಕರೆ ಮಾಡಿ ವಾಪಸ್ಸು ದರ್ಶನ ಮಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇಷ್ಟು ನಿಕೃಷ್ಟ ವ್ಯವಸ್ಥೆ, ಇಷ್ಟೊಂದು ಒಳಗೆ ಆಡಳಿತ ವ್ಯವಸ್ಥೆ ಇದೆ ಅಂತೇಳಿ ನಮಗಂತೂ ಗೊತ್ತಿಲ್ಲ ಮೇಡಮ್. ನಿಜವಾಗ್ಲೂ ತುಂಬಾ ನೋವಿದೆ. ಇದಕ್ಕೆ ಸೂಕ್ತ ಪರಿಹಾರ ಆಗಬೇಕು, ಶಾಶ್ವತವಾಗಿ ಆಗಬೇಕು. ತಹಶೀಲ್ದಾರ್ ಆಗಲಿ, AC ಆಗಲಿ, ADC ಆಗಲಿ, ತಾವಾಗಲಿ ಮೇಡಮ್, ತಾವೇ ಎಲ್ಲರೂ ಕೂಡ ಇದಕ್ಕೆ ಹೊಣೆಗಾರರು. ತಮ್ಮಿಂದ ಸಿಗೋವರೆಗೂ ನಾವೆಲ್ಲರೂ ಕೂಡ ಹೀಗೆ ಇರ್ತೀವಿ ಮೇಡಮ್. ನಮಗೆ ಸಿಗೋವರೆಗೂ ಮಾನ್ಯ ಸಚಿವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ಇದೇ ಕ್ಷೇತ್ರದವರು, ಇದೇ ಜಿಲ್ಲೆಯವರಾಗಿರೋದ್ರಿಂದ ನಮಗೊಂದು ಭರವಸೆ ಇದೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಆಗಿರೋದು ಅನಾಹುತ ಕಂದಾಯ ಇಲಾಖೆನಲ್ಲೇ, ಕಂದಾಯ ಇಲಾಖೆ ಸಚಿವರ ಜಿಲ್ಲೆನಲ್ಲೇ, ಕಂದಾಯ ಇಲಾಖೆಯ ಏನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳ ಜಿಲ್ಲೆನಲ್ಲೇ. ಹಾಗಾಗಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದೊಂದು ಭರವಸೆ ಇದೆ. ನ್ಯಾಯ ಸಿಗುವ ಅವ್ರ ಮೇಲೆ ಯಾಕೆ ಕೇಳ್ತಾ ಇದೀವಿ ಮೇಡಮ್? ಅವ್ರ ಮೇಲೆ ದಾಖಲೆ ಸಿಕ್ಕಿದೆ ಕೇಳ್ತಾ ಇದೀವಿ. ನಾವು ಇಲ್ಲದೆ ಇರೋ ದಾಖಲೆ ಇಟ್ಕೊಂಡು ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರ ಒತ್ತಡ ಆಗಿದೆ ಮೇಡಮ್, ಆ ಕ್ರಮ ಆಗಬೇಕು. ಇರ್ತೀವಿ ಮೇಡಮ್, ಎಷ್ಟೊತ್ತಾದ್ರೂ ತಾವು ಸಾಕಷ್ಟು ಕಾಲಾವಕಾಶ ಬೇಕಿದ್ರೆ ತಗೊಳ್ಳಿ. ಇಲ್ಲೇ ಇರ್ತೀವಿ ಮೇಡಮ್. ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ಯಾರ ಮೇಲೆ ಕ್ರಮ ಆಗಿದೆ ಅಂತ ಹೇಳಿದ್ರೆ ಅಲ್ಲ, ಅದನ್ನ ಅವ್ರು ಬಂದು ಹೇಳಿ, ನಾವು ಬೆಳಗಿಂದ ಬರ್ತಾ ಇಲ್ಲ.